ಸ್ನ್ಯಾಪ್ಚಾಟ್ ಸಾಮಾಜಿಕ ಜಾಲತಾಣದ ಮೂಲಕ ಯುವತಿಯ ಸೋಗಿನಲ್ಲಿ ಪರಿಚಯವಾಗಿ ಹಣಕಾಸಿನ ತೊಂದರೆಯ ನೆಪವೊಡ್ಡಿ ಪುತ್ತೂರು ನಿವಾಸಿಯೊಬ್ಬರಿಗೆ ಬರೋಬ್ಬರಿ 4,84,203 ರೂಪಾಯಿಯಷ್ಟು ವಂಚಿಸಿರುವಂತಹ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಈ ಸಂಬಂಧ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ವಂಚಕನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲಾಗಿದೆ. ಪೊಲೀಸ್ ದೂರಿನ ವಿವರಗಳ ಪ್ರಕಾರ ಪುತ್ತೂರಿನ ನಿವಾಸಿಯಾದ ಸಂತ್ರಸ್ತರಿಗೆ ಕಳೆದ 2025ರ ಡಿಸೆಂಬರ್ ತಿಂಗಳಿನಲ್ಲಿ ಸ್ನ್ಯಾಪ್ಚಾಟ್ ಆಪ್ನಲ್ಲಿ ಅನ್ನಪೂರ್ಣಗೌಡ 26 ಎಂಬ ಐಡಿಯಿಂದ ಮೆಸೇಜ್ ಬಂದಿತ್ತು. ಅಪರಿಚಿತ ವ್ಯಕ್ತಿಯೊಬ್ಬ ತಾನು ಅನ್ನಪೂರ್ಣಗೌಡ ಎಂಬ ಹುಡುಗಿ ಎಂದು ಸುಳ್ಳು ಪರಿಚಯ ಮಾಡಿಕೊಂಡಿದ್ದಲ್ಲದೆ ತಾನು ಬೆಂಗಳೂರಿನ ಪ್ರಸಿದ್ಧ ವಿಪ್ರೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋದಾಗಿ ನಂಬಿಸಿದ್ದಾನೆ. ಇನ್ನು ಕೆಲವೇ ದಿನಗಳಲ್ಲಿ ಸಂತ್ರಸ್ತನ ನಂಬಿಕೆಯನ್ನು ಗಳಿಸಿದ ಈ ಅಪರಿಚಿತ ತನ್ನ ವಾಟ್ಸ್ಆಪ್ ನಂಬರ್ ಅನ್ನು ಹಂಚಿಕೊಂಡಿದ್ದಾನೆ. ಅಂದಿನಿಂದ ಇಬ್ರು ವಾಟ್ಸ್ಆಪ್ ಮೂಲಕ ನಿರಂತರ ಚಾಟಿಂಗ್ ಹಾಗೂ ಮಾತುಕತೆ ಮುಂದುವರೆಸಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ವಂಚಕ 2026ರ ಫೆಬ್ರವರಿ ತಿಂಗಳಿನಿಂದ ಏಪ್ರಿಲ್ ತಿಂಗಳ ನಡುವಿನ ಅವಧಿಯಲ್ಲಿ ತನಗೆ ತೀವ್ರ ಹಣಕಾಸಿನ ತೊಂದರೆ ಎದುರಾಗಿದೆ ಎಂದು ಹಲವು ಕಟ್ಟುಕತೆಗಳನ್ನು ಹೇಳಿ ಸಂತ್ರಸ್ತನಿಂದ ಹಂತ ಹಂತವಾಗಿ ಒಟ್ಟು 4,84,203 ರೂಪಾಯಿಗಳನ್ನು ತನ್ನ ಖಾತೆಗೆ ವರ್ಗಾಯಿಸಿಕೊಂಡಿದ್ದಾನೆ. ಹಣ ಪಡೆದ ಬಳಿಕ ಆಕೆ ವಾಪಸ್ ನೀಡದೆ ಸತಾಯಿಸಿದಾಗ ಸಂತ್ರಸ್ತನಿಗೆ ಸಂಶಯ ಬಂದಿದೆ. ಈ ಬಗ್ಗೆ ಅವರು ತನ್ನ ಆಪ್ತ ಗೆಳೆಯರ ಬಳಿ ವಿಷಯ ತಿಳಿಸಿ ಆ ಸ್ನ್ಯಾಪ್ಚಾಟ್ ಐಡಿ ಹಾಗೂ ವಾಟ್ಸ್ಆಪ್ ಖಾತೆಯ ಬಗ್ಗೆ ಕೂಲಂಕುಷವಾಗಿ ವಿಚಾರಿಸಿದಾಗ ಅವರಿಗೆ ಜನ್ಮದಲ್ಲೇ ಮರೆಯಲಾಗದ ಶಾಕ್ ಆದಿತ್ತು. ತಾನು ಇಷ್ಟು ದಿನ ಪ್ರೀತಿಯಿಂದ ಮಾತನಾಡಿದ್ದು ಮತ್ತು ಹಣ ನೀಡಿದ್ದು ಹುಡುಗಿಗಲ್ಲ, ಬದಲಿಗೆ ಹುಡುಗಿಯ ಹೆಸರಿನಲ್ಲಿ ಅಕೌಂಟ್ ತೆರೆದಿದ್ದ ಒಬ್ಬ ಹುಡುಗನಿಗೆ ಎಂಬ ಅಸಲಿ ಸತ್ಯ ಬಯಲಾಗಿದೆ. ತನ್ನನ್ನು ಹುಡುಗಿ ಎಂದು ನಂಬಿಸಿ ಮೆಸೇಜ್ ಮೂಲಕ ಪುಸಲಾಯಿಸಿ ಲಕ್ಷಾಂತರ ರೂಪಾಯಿ ಪಡೆದು ವಾಪಸ್ ನೀಡದೆ ನಂಬಿಕೆ ದ್ರೋಹ ಎಸಗಿರುವ ವಂಚಕನ ವಿರುದ್ಧ ಸಂತ್ರಸ್ತರು ಪುತ್ತೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ.